ಪತ್ರಿಕೆ 2 ಸ್ಯಾಟಲ್ಲಿ ಸಮಾಜ ವಿಜ್ಞಾನ ವಿಭಾಗದಲ್ಲಿ 21ನೇ ಪಾಠ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅಂತಕ್ಕಂಥ ಪಾಠದಲ್ಲಿ ಭಾಗ 1ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಚೋಳರ ಬಗ್ಗೆ ಒಂದು 25 ಕ್ವಶನ್ಸ್ಗಳನ್ನು ತಂದಿದ್ದೀವಿ. ಅವು ಯಾವುವು ಅನ್ನೋದನ್ನು ನೋಡೋಣ. ಸೊ ದಯಮಾಡಿ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಾವು 8ನೇ ತರಗತಿಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ವಿಡಿಯೋಗಳನ್ನು ಹಾಕಿದ್ದೀವಿ. ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಎಲ್ಲ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಇದೇ ಥರ ವಿಜ್ಞಾನ ವಿಷಯದ ವಿಡಿಯೋಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. FA ಮಾಡೆಲ್ ಕ್ವಶನ್ ಪೇಪರ್ ವಿಡಿಯೋಗಳಿದ್ದಾವೆ. ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ ಮಾಡಲು ಮರೆಯದಿರಿ. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಶುರು ಮಾಡ್ತೀನಿ. ಇವತ್ತು 8ನೇ ತರಗತಿಯ 21ನೇ ಪಾಠದಲ್ಲಿ ಚೋಳರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 25 ಬಹುಮುಖ್ಯ ಪ್ರಶ್ನೆಗಳು. ಚೋಳರ ಆಳ್ವಿಕೆಯ ಸಮಯ ಏನು ಅಂತ ಕೇಳಿದ್ದಾರೆ. ಸೊ ಸಾಮಾನ್ಯ ಶಕವರ್ಷ 850ರಿಂದ ಹಿಡಿದು ಸಾಮಾನ್ಯ ಶಕವರ್ಷ 1273ರವರೆಗೆ, ಅಂದರೆ 1273ರವರೆಗೆ. ಸೊ ಏನಾಯ್ತಪ್ಪ ಅಂದ್ರೆ ಇತಿಹಾಸದಲ್ಲಿ ಚೋಳರು ಆಳ್ವಿಕೆಯನ್ನು ಮಾಡಿ ಹೋಗಿದ್ದಾರೆ. ಚೋಳರು ಯಾರ ನಂತರ ಆಳ್ವಿಕೆಗೆ ಬಂದರು ಅಂತ ಕ್ವಶನ್ ಕೇಳಿದ್ರೆ, ಸೊ ಚೋಳರು ಮುಖ್ಯವಾಗಿ ಪಲ್ಲವರ ನಂತರ ಆಳ್ವಿಕೆಯನ್ನು ಬಂದಿರತಕ್ಕಂಥ ಮನೆತನದವರು ಆಗಿದ್ದಾರೆ. ಪ್ರಶ್ನೆ 3, ಬೃಹದೀಶ್ವರ ದೇವಾಲಯ ಯಾರ ಮನೆತನದ ಮುಖ್ಯವಾಗಿರ್ತಕ್ಕಂಥ ಕೊಡುಗೆ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದ ಬೃಹದೀಶ್ವರ ದೇವಾಲಯ ಅಂತ. ಅದು ಎಲ್ಲಿದೆ ಅನ್ನೋದನ್ನು ನೆಕ್ಸ್ಟ್ ಕ್ವಶನಲ್ಲಿ ನಾವು ಅದನ್ನು ಕೇಳಿದ್ದೀವಿ. ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಬೃಹದೀಶ್ವರ ದೇವಾಲಯ. ಇದು ಚೋಳರ ಮನೆತನದ ಬಹುಮುಖ್ಯವಾಗಿರ್ತಕ್ಕಂಥ ಕೊಡುಗೆ ಆಗದ. ಚೋಳರು ಯಾವ ಭಾಷೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿ ಪ್ರಸಿದ್ಧರಾಗಿದ್ದರು? ಸೊ ತಮಿಳು ಅಂತಕ್ಕಂಥದ್ದು ನೆನಪಿನಲ್ಲಿಟ್ಕೊಡ್ರಿ. ಯಾಕಂದ್ರೆ ಚೋಳರ ಕಾಲದಲ್ಲಿ ತಮಿಳು ಭಾಷೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಈ ಭಾಷೆ ಬಹಳಷ್ಟು ವಿಪುಲವಾಗಿ ಸಾಹಿತ್ಯವನ್ನು ಏನು ಮಾಡ್ತದಪ್ಪ ಅಂದ್ರೆ ಹೆಮ್ಮರವಾಗಿ ಬೆಳೆಸಿಕೊಂಡು ಬರ್ತದೆ. ಪ್ರಶ್ನೆ 5, ಚೋಳರ ವಂಶದ ಮೂಲ ಪುರುಷ ಯಾರು? ಕರಿಕಾಲ ಚೋಳ ಅಂತ ಕರೀತಾರೆ. ಸೊ ಚೋಳ ಮನೆತನದ ಮೂಲ ಪುರುಷನೇ ಕರಿಕಾಲ ಚೋಳ ಅಂತ ಉತ್ತರ. ಚೋಳರ ರಾಜ್ಯವನ್ನು ಪುನರುಜ್ಜೀವನಗೊಳಿಸಿದವರು ಯಾರು? ಸೊ ವಿಜಯಾಲಯ ಚೋಳ ಅಂತ ಬರ್ತಾನ. ಸೊ ಈ ವಿಜಯಾಲಯ ಚೋಳ ಏನು ಮಾಡ್ತಾನಪ್ಪ ಅಂದ್ರೆ ಚೋಳರ ರಾಜ್ಯವನ್ನು ಪುನರುಜ್ಜೀವನಗೊಳಿಸಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಚೋಳರ ಆರಂಭಿಕ ದೊರೆ ಆಗಿದ್ದಾನ. ತಂಜಾವೂರು ಅನ್ನು ರಾಜಧಾನಿಯಾಗಿ ಮಾಡಿಕೊಂಡ ದೊರೆ ಯಾರು? ಇಲ್ಲಿ ವಿಜಯಾಲಯ ಚೋಳ ಅಂತ ಬರ್ತಾನ. ಸೊ ವಿಜಯಾಲಯ ಚೋಳ ಏನು ಮಾಡ್ತಾನಪ್ಪ ಅಂತಂದ್ರೆ ಈತ ಆರಂಭಿಕ ದೊರೆ ಇದ್ದಾನ. ಸೊ ಈತ ತಂಜಾವೂರನ್ನು ಏನು ಮಾಡ್ತಾನಪ್ಪ ಅಂದ್ರೆ ರಾಜಧಾನಿಯಾಗಿ ಮಾಡಿಕೊಂಡು ಏನು ಮಾಡ್ತಾನೆ? ಆಳ್ವಿಕೆಯನ್ನು ಮಾಡ್ತಾನೆ. ಬಟ್ ಇದೇ ತಂಜಾವೂರಿನಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಬೃಹದೀಶ್ವರ ದೇವಾಲಯ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಚೋಳರ ಪ್ರಮುಖ ರಾಜ ಯಾರು ಅಂತ ಕೇಳಿದ್ರೆ 1ನೇಯ ರಾಜ ಈತ ಏನಪ್ಪ ಅಂದ್ರೆ ಚೋಳರ ಪ್ರಮುಖನಾಗಿರ್ತಕ್ಕಂಥ ರಾಜ ಆಗಿದ್ದಾನೆ. ತಂಜಾವೂರಿನ ಬೃಹದೀಶ್ವರ ದೇವಾಲಯ ಕಟ್ಟಿಸಿದ ದೊರೆ ಯಾರು? ಮೋಸ್ಟ್ ಇಂಪಾರ್ಟೆಂಟ್ 1ನೇ ರಾಜ. ಓಕೆ, ಯಾಕಂದ್ರೆ ಈ ಬೃಹದೀಶ್ವರ ದೇವಾಲಯ ಚೋಳರ ಕಾಲದ ಬಹುಮುಖ್ಯವಾದ ಕೊಡುಗೆ. ಮತ್ತು ಈ ಬೃಹದೀಶ್ವರ ದೇವಾಲಯ ಇರುವುದು ತಂಜಾವೂರಿನಲ್ಲಿ. ಈ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸಿರ್ತಕ್ಕಂಥ ಚೋಳರ ರಾಜ ಯಾರಪ್ಪ ಅಂತಂದರೆ 1ನೇ ರಾಜ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ 10, ಊರ್ ಎಂದರೇನು? ಇದು ನೆನಪಿಟ್ಕೊಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಕೇಳಿದ್ದಾರೆ ಏನು. ಸೊ ಬಹಳಷ್ಟು ಕಾಂಪಿಟೇಟಿವ್ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಊರು ಎಂದರೇನು ಅಂತ ಕೇಳಿದ್ದಾರೆ. ಸೊ ಊರಂದರೆ ಊರು ಅಲ್ಲ, ಗ್ರಾಮ ಅಲ್ಲ, ಅದು ಪ್ರಜೆಗಳ ಸಭೆ ಅಂತ ಕರೀತಾರೆ. ಸೊ ಪ್ರಜೆಗಳ ಸಭೆಗೆ ಊರಂತ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ. ಪ್ರಶ್ನೆ 11, ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣ ಏನು? ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಬಹಳ ಸಲ ಈ ಕ್ವಶನ್ ಕೇಳಿದ್ದಾರೆ. ಇದು ವಿಶೇಷವಾಗಿರ್ತಕ್ಕಂಥ ಲಕ್ಷಣನೂ ಕೂಡ ಆಗಿದ್ದಾವೆ. ಅಂದ್ರೆ ಗ್ರಾಮಗಳು ಸ್ವಯಂವಾಗಿ ಏನು ಮಾಡಬೇಕು? ಬೆಳಿಬೇಕು. ಸ್ವಯಂ ಅಧಿಪತ್ಯದಲ್ಲಿ ಅಂದ್ರೆ ಅವರವರ ಒಡೆತನದಲ್ಲಿ ಬೆಳೀತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಆಡಳಿತದ ಲಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಮನೆತನ ಅದು ಚೋಳರ ಮನೆತನ ಅಂತಕ್ಕಂಥದ್ದು. ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ ಚೋಳರ ಆಡಳಿತದ ಮುಖ್ಯ ಲಕ್ಷಣ ಆಗದ. ಪ್ರಶ್ನೆ 12, ಚೋಳರ ಕಾಲದಲ್ಲಿನ ಭೂಕಂದಾಯ ಪ್ರಮಾಣ ಎಷ್ಟಿತ್ತು? 6ನೇ 1 ಭಾಗ. ಓಕೆ,
ಸೊ 6ನೇ ಒಂದು ಭಾಗ ಏನಿತ್ತಪ್ಪ ಅಂದರೆ ಚೋಳರು ಭೂ ಕಂದಾಯವನ್ನು ವಸೂಲಿಯನ್ನು ಮಾಡ್ತಕ್ಕಂಥವ್ರು ಆಗಿದ್ರು. ಸೊ ನೆನಪಿಟ್ಕೊಡ್ರಿ, ಗಂಗೈಕೊಂಡ ಚೋಳಪುರ. ಓಕೆ, ಈ ಗಂಗೈಕೊಂಡ ಚೋಳಪುರದಲ್ಲಿ ಚೋಳರ ಕಾಲದಲ್ಲಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಒಂದು ಸರೋವರ ನಿರ್ಮಾಣವನ್ನು ಮಾಡಿದ್ರು. ಚೋಳರು ಯಾವ ಮತದವರಾಗಿದ್ದರು? ಎಸ್, ಚೋಳರು ಶೈವ ಮತದವರಾಗಿದ್ದರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 15, ಚೋಳರ ಕಾಲದ ಪ್ರಸಿದ್ಧ ಅಗ್ರಹಾರ ಯಾವುದು? ಅಗ್ರಹಾರ ಅಂದರೆ ಶಿಕ್ಷಣದ ಕೇಂದ್ರ. ಈ ಚೋಳರ ಕಾಲದಲ್ಲಿ ಮುಖ್ಯವಾಗಿರ್ತಕ್ಕಂಥ ಶಿಕ್ಷಣದ ಕೇಂದ್ರ ಅಗ್ರಹಾರ ಯಾವುದಾಗಿತ್ತಪ್ಪ ಅಂದ್ರೆ ಅದು ಉತ್ತರ ಮೇರೂರು ಅಂತ ಬರ್ತದ. ಓಕೆ, ಈ ಉತ್ತರ ಮೇರೂರು ಏನಾಗಿತ್ತಪ್ಪ ಅಂದ್ರೆ ಚೋಳರ ಕಾಲದಲ್ಲಿನ ಚೋಳರ ಸಮಯದಲ್ಲಿನ ಮುಖ್ಯವಾಗಿರ್ತಕ್ಕಂಥ ಅಗ್ರಹಾರ ಶಿಕ್ಷಣ ಕೇಂದ್ರ ಆಗಿತ್ತು. ಕಂಬ ರಚಿಸಿದ ಗ್ರಂಥ ಡ್ಯಾಶ್ ಕೇಳಿದಾರ ರಾಮಾಯಣ. ಮೋಸ್ಟ್ ಇಂಪಾರ್ಟೆಂಟ್ ಅದ ವಿದ್ಯಾರ್ಥಿಗಳೇ, ಇಲ್ಲಿಂದ ಕ್ವಶನು ಬಹಳಷ್ಟು ಸಾರಿ ಕೇಳಿದ್ರು. ಕಂಬ ಬರೆದ ಗ್ರಂಥ ಯಾವುದು ಅಥವಾ ರಾಮಾಯಣವನ್ನು ಬರೆದವರು ಕಂಬ. ಪೇರಿಯ ಪುರಾಣ ಗ್ರಂಥ ಬರೆದವರು ಡ್ಯಾಶ್ ಅಂತ ಕೇಳಿದ್ದಾರೆ, ಸೆಕ್ಯುಲರ್ ಅಂತ ಬರ್ತದ. ಸೊ ಸೆಕ್ಯುಲರ್ ಏನು ಮಾಡ್ತಾನಪ್ಪ ಅಂದ್ರೆ ಪೇರಿಯ ಪುರಾಣ ಗ್ರಂಥವನ್ನು ಬರಿತಾನ. ಜೀವಕ ಚಿಂತಾಮಣಿ ಗ್ರಂಥ ಬರೆದವರು ಯಾರು? ಸೊ ತಿರುಕಾದೇವ ಅಂತ ಬರ್ತಾನೆ. ಸೊ ತಿರುಕಾದೇವ ಈತ ಏನು ಮಾಡ್ತಾನಪ್ಪ ಅಂದ್ರೆ ಜೀವಕ ಚಿಂತಾಮಣಿ ಗ್ರಂಥವನ್ನು ಬರಿತಾನ. ಚೋಳರ ಕಾಲದ ಪ್ರಥಮ ಸಭೆಗಳು ಯಾವುವು? ಸೊ ಚೋಳರ ಕಾಲದಲ್ಲಿ ಗ್ರಾಮ ಸಭೆಗಳನ್ನು ಏನಂತ ಕರೀತಾರ? ಪ್ರಥಮ ಸಭೆಗಳು ಅಂತ ಕರೀತಾರ. ಚೋಳರ ಕಾಲದಲ್ಲಿ ಚುನಾವಣೆಗೆ ಯಾರು ಅರ್ಹರಾಗಿದ್ದರು? ನೆನಪಿಟ್ಕೊಡ್ರಿ, ಕೇವಲ ಚುನಾವಣಾ ಪದ್ಧತಿ ಆಡಳಿತದಲ್ಲಿ ಜಾರಿ ಮಾಡ್ತಾರ. ಬಟ್ ಆ ಆಡಳಿತ ಪದ್ಧತಿಯಲ್ಲಿ ಕೇವಲ ಅವರು ಸಂಸ್ಕೃತದ ವಿದ್ವಾಂಸರು ಮತ್ತು ಶ್ರೀಮಂತ ವರ್ಗದವರು ಮಾತ್ರನೇ ಆ ಒಂದು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅರ್ಹರಾಗಿತ್ತು ಚೋಳರ ಮನೆತನದಲ್ಲಿ. ಪೇರು ಮಕ್ಕಳೆಂದರೇನು? ಸೊ ಗ್ರಾಮ ಸಭೆಯ ಸದಸ್ಯರಿಗೆ ಪೇರು ಮಕ್ಕಳು ಅಂತ ಕರೀತಾರೆ. ಬೆಂಗಳೂರು ಬಳಿಯ ಚೋಳೇಶ್ವರ ದೇವಾಲಯ ಕಟ್ಟಿಸಿದವರು ಯಾರು? ಸೊ ರಾಜೇಂದ್ರ ಅಂತಕ್ಕಂಥವನು ಚೋಳೇಶ್ವರ ದೇವಾಲಯವನ್ನು ಬೆಂಗಳೂರು ಬಳಿ ಕಟ್ತಾನೆ. ಚೋಳರ ರಾಜ್ಯ ಕ್ಷೀಣಿಸಿದ ಮೇಲೆ ಯಾರು ಮೇಲುಗೈ ಸಾಧಿಸಿದರು? ಪಾಂಡ್ಯರು. ಸೊ ಚೋಳರು ಬರ್ತಾ ಏನಾಗ್ತಾರಪ್ಪ ಅಂದ್ರೆ ಅವನತಿಯತ್ತ ಬರ್ತಾರ. ಇವರ ನಂತರ ಪಾಂಡ್ಯರು ಏನು ಮಾಡ್ತಾರೆ? ಮೇಲುಗೈಯನ್ನು ಸಾಧಿಸ್ತಾರೆ. ಯಾರ ಕಾಲದಲ್ಲಿ ಚೋಳರ ಪ್ರಾಬಲ್ಯ ಕ್ಷೀಣಿಸಿತು? ಸೊ 3ನೇ ರಾಜೇಂದ್ರನ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಚೋಳರು ತಮ್ಮ ಪ್ರಾಬಲ್ಯವನ್ನು ಪ್ರಸಿದ್ಧಿಯನ್ನು ಕಡಿಮೆ ಮಾಡ್ಕೋತಾರೆ. ಚೋಳರು ಯಾರ ಆಶ್ರಯದಲ್ಲಿದ್ದುಕೊಂಡು ಸ್ವತಂತ್ರರಾದರು? ಸೊ ಚೋಳರು ಫಸ್ಟ್ ಏನು ಮಾಡ್ತಾರೆ? ಪಲ್ಲವರ ಆಶ್ರಯದಲ್ಲಿದ್ದುಕೊಂಡು ಅವ್ರು ಏನಾಗ್ತಾರಪ್ಪ ಅಂದ್ರೆ ಸ್ವತಂತ್ರರಾಗ್ತಾರೆ ಅಂತಕ್ಕಂಥದ್ದು ಇತ್ತು. ಇಷ್ಟು ವಿದ್ಯಾರ್ಥಿಗಳೇ 8ನೇ ತರಗತಿಯ ಸಮಾಜ ವಿಜ್ಞಾನದ 21ನೇ ಪಾಠ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅಂತಕ್ಕಂಥ ಪಾಠದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 25 ಕ್ವಶನನ್ನು ಇವತ್ತು ಚೋಳರ ಬಗ್ಗೆನೇ ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಹಾಕ್ತೀವಿ. ವಿಡಿಯೋ ಲೈಕ್, ಶೇರ್